ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೇಗ ಬ್ಲೌಸ್ಗಳು ಮುಗಿಬೇಕು. ನೀವು ಎಷ್ಟು ಸ್ಟಿಚ್ ಮಾಡಿದ್ರೂ ಕೂಡ ಬ್ಲೌಸ್ಗಳು ಮುಗಿತಾನೆ ಇರೋದಿಲ್ಲ ಅಲ್ವಾ. ಸೊ ಬೇಗ ಬ್ಲೌಸ್ಗಳೆಲ್ಲನೂ ಕೂಡ ನೀಟಾಗಿ ಸ್ಟಿಚ್ ಮಾಡಿ ಮುಗಿಸ್ಬಿಟ್ಟು ನಾವು ಕೂಡ ರೆಸ್ಟ್ ತಗೋಬೋದು ಅಂತ ಅನ್ನೋದಕ್ಕೆ ನಾನು ಇವತ್ತು ಟಿಪ್ಸ್ನ ಹೇಳ್ಕೊಡ್ತೀನಿ. ಸೊ ನಾನು ಕೂಡ ಜಾಸ್ತಿ ಬ್ಲೌಸ್ ಇದ್ದಾಗಲೆಲ್ಲ ಇದೇ ಟಿಪ್ಸ್ನ ಫಾಲೋ ಮಾಡಿ ಬ್ಲೌಸ್ಗಳನ್ನೆಲ್ಲನೂ ಕೂಡ ಫಿನಿಷ್ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ನಿಮಗೂ ಕೂಡ ಈ ಟಿಪ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅದು ಯಾವ ಟಿಪ್ಸು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಬನ್ನಿ. ಫಸ್ಟ್ ಏನು ಮಾಡಬೇಕು ಅಂತಂದರೆ, ಒಂದು ಕಲರ್ ಥ್ರೆಡ್ನ ಹಾಕೊಳ್ಳಿ ಮಿಷಿನ್ಗೆ. ಒಂದು ಕಲರ್ ಥ್ರೆಡ್ ಹಾಕ್ಕೊಂಡು ಆ ಕಲರಲ್ಲಿ ಯಾವ್ಯಾವ ಸೀರೆದು ಫಾಲ್ ಹಾಕೋದಿದೆ ಮತ್ತು ಅಂಚು ಹೊಲಿಯೋದಿದೆ ಅದನ್ನೆಲ್ಲ ಕೂಡ ಹಾಕಿ ನೋಡಿ. ಈ ರೀತಿ ನಾನು ಮಡಚಿ ಸೀರೆಗಳನ್ನ ಈ ರೀತಿ ಒಳಗಡೆ ಇಟ್ಟು ಫೋಲ್ಡ್ ಮಾಡಿ ಹಾಕಿದ್ದೀನಿ ಸೀರೆಗಳೆಲ್ಲನೂ ಕೂಡ ಪ್ರತಿಯೊಂದೂ. ಆ ರೀತಿ ಕೂಡ ನೀವು ಸೀರೆಗಳನ್ನೆಲ್ಲ ಫಾಲ್ ಹಾಕಿ ಒಂದು ದಾರ ಹಾಕ್ಕೊಂಡ್ರೆ ಒಂದು 2-3 ಅದೇ ಕಲರ್ ಸೀರೆಗಳಿರುತ್ತೆ ಅಲ್ವಾ. ಸೊ ಆ ಕಲರಲ್ಲಿ ಸೀರೆಗಳನ್ನ ಇಟ್ಕೊಳ್ಳಿ. ಲೈನಿಂಗ್ ನೋಡಿ, ಈ ರೀತಿ ಬ್ಲೌಸ್ ಪೀಸ್ಗಳನ್ನ ಈ ರೀತಿ ಬ್ಲೌಸ್ಗೆ ಅಟ್ಯಾಚ್ ಮಾಡಿಬಿಟ್ಟು ಫೋಲ್ಡಿಂಗ್ ಮಾಡಿ ಇಟ್ಬಿಡಿ. ಬರೀ ಪೀಸ್ ಇಟ್ಟಿದ್ದೀನಿ, ಇದನ್ನೇನು ಕಟಿಂಗ್ ಮಾಡಿಲ್ಲ. ಸೊ ಕಟಿಂಗ್ ಆಮೇಲೆ ಮಾಡ್ಕೊಳ್ಳೋದು. ಫಸ್ಟ್ ಈ ರೀತಿ ಅಳತೆ ಬ್ಲೌಸು ಮತ್ತು ಬ್ಲೌಸ್ ಪೀಸು ಎರಡನ್ನೂ ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಬಿಡಿ. ನೋಡಿ, 2 ಇರಲಿ ಅಥವಾ 3 ಇರಲಿ, ಪ್ರತಿಯೊಂದನ್ನು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಕೊಂಡ್ಬಿಡಿ. ಆವಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಬೇಗ ಬ್ಲೌಸ್ಗಳು ಅನ್ನೋದು ಪೂರ್ತಿಯಾಗಿ ಇದು ಮುಗಿಯುತ್ತೆ. ಫಾಲ್ ಹಾಕೋದು ಒಂದು ದಿನ ಪೂರ್ತಿ ಎಲ್ಲ ಸೀರೆಗಳಿಗೂ ಫಾಲ್ ಹಾಕ್ಬಿಟ್ಟು ಎಲ್ಲ ಜಿಗ್ಜಾಗು ಫಾಲು ಎಲ್ಲನೂ ಕೂಡ ಮುಗಿಸ್ಕೊಂಡಾದ್ಮೇಲೆ ಈ ರೀತಿ ಬ್ಲೌಸ್ಗಳೆಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಇದಿಷ್ಟು ಬ್ಲೌಸ್ಗಳನ್ನೂ ಕೂಡ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಫಸ್ಟ್ ಇದಿಷ್ಟನ್ನು ಮುಗಿಸೋಣ ಅಂತ. ಒಂದು 10 ಬ್ಲೌಸು ಅಂತಂದರೆ ಎಲ್ಲ ಸ್ಯಾರಿಗಳನ್ನೂ ಹಾಕ್ಬಿಡಿ. ನೋಡಿ, ಒಂದು 10 ಸೀರೆಗಳನ್ನದು ಕೂಡ ಫಾಲು ಜಿಗ್ಜಾಗು ಮಾಡಿ ಇಟ್ಬಿಟ್ಟಿದ್ದೀನಿ. ಇವಾಗ ಇದಿಷ್ಟು ಬ್ಲೌಸ್ಗಳನ್ನೂ ಕೂಡ ಒಂದು ದಿನ ಇವತ್ತು ಕಟಿಂಗ್ ಮಾಡ್ಕೊಂಡು ಬಿಡ್ತೀನಿ. ನಾಳೆ ಇದಿಷ್ಟು ಬ್ಲೌಸ್ಗಳು ಮುಗೀತು ಅಂತಂದರೆ ಒಂದಷ್ಟು ಬ್ಲೌಸ್ಗಳು ಮುಗಿದೋಗುತ್ತೆ. ಸೊ ಯಾರೇ ಆದರೂ ಅಷ್ಟೇ ಒಂದು 10 ಟಾರ್ಗೆಟ್ ಇಟ್ಕೊಂಡ್ಮೇಲೆ 10 ಬ್ಲೌಸ್ಗಳನ್ನೂ ಕೂಡ ಜಿಗ್ಜಾಗು ಫಾಲೋ ಮಾಡಿಟ್ಬಿಟ್ಟು 10 ಬ್ಲೌಸ್ಗಳನ್ನೂ ಕೂಡ ಇದಕ್ಕೆ ನಾನು ಇವಾಗ ಲೈನಿಂಗ್ ಕೂಡ ಕಟ್ ಮಾಡಿ ಹಾಗೆಯೇ ದಾರನೂ ಕೂಡ ಕಟಿಂಗ್ ಮಾಡಿಬಿಟ್ಟು ಅದಕ್ಕೆ ದಾರನೂ ಕೂಡ ಒಳಗಡೆ ಹಾಕಿ ಇಟ್ಬಿಡ್ತೀನಿ. ಅವಾಗೇನಾಗುತ್ತೆ, ನಮಗೆ ದಾರ ತೆಗಿಬೇಕು, ಇನ್ನೊಂದು ಸಲ ಲೈನಿಂಗ್ ತಗೋಬೇಕು ಅಂತ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಸೊ ಪ್ರತಿಯೊಂದನ್ನು ಕೂಡ ಇದನ್ನು ಕಟಿಂಗ್ ಮಾಡಿಕೊಂಡು ನಾಳೆ ಸ್ಟಿಚ್ ಮಾಡಿಬಿಟ್ರೆ ಸೊ 2 ದಿನಕ್ಕೆಲ್ಲ ಜಿಗ್ಜಾಗು ಫಾಲು ಒಂದು 10 ಬ್ಲೌಸು. ಸೊ ಡೈಲಿ 5 ಬ್ಲೌಸು ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ಅಂತನ್ನೋರು ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಬೇಗ ಸ್ಟಿಚ್ ಮಾಡಿ ಮುಗ್ದೋಗುತ್ತೆ 2 ದಿನಕ್ಕೆಲ್ಲ. ಸೊ ನೋಡಿ, ಈ ರೀತಿ ದಾರ ಮತ್ತು ಬಾಬಿನ್ಗೆ ದಾರನ ಸುತ್ತಿ ಅದರದ್ದು ಕಲರು ಸೇಮ್ ಕಲರ್ದು ಒಂದೇ ಸಲ ಸುತ್ತಿ ಹಾಗೇ ಇಟ್ಕೊಂಡ್ಬಿಡಿ. ಮತ್ತು ಬ್ಲೌಸ್ ಮೇಲೇ ಕರೆಕ್ಟಾಗಿ ಇಟ್ಬಿಡಿ. ಅವಾಗೇನಾಗುತ್ತೆ, ನಿಮಗೆ ತಗೊಂಡು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದಿಷ್ಟನ್ನು ಕೂಡ ನೈಟ್ ಟೈಮು ಒಂದು 2-3 ಗಂಟೆ ಟೈಮ್ನೆಲ್ಲ ಇದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಬಿಡ್ಬೋದು. ಸೊ ಕಟಿಂಗ್ ಮಾಡಿಕೊಂಡು ಮಾರ್ನಿಂಗ್ ನೀವು ಸ್ಟಿಚ್ ಮಾಡ್ಕೊಳ್ತು ಅಂತಂದರೆ ಜಿಗ್ಜಾಗು ಫಾಲ್ ಕೂಡ ರೆಡಿಯಾಗುತ್ತೆ, ಹಾಗೆಯೇ ಬ್ಲೌಸ್ ಕೂಡ ರೆಡಿಯಾಗುತ್ತೆ. ಸೊ ಇದೇನಾದರೂ ಟಿಪ್ಸ್ ನಿಮಗೆ ಹೆಲ್ಪ್ ಆಯಿತು ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದರಲ್ಲಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.